ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ದಿನ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಕರ್ತನಲ್ಲಿ ಪ್ರಿಯರೇ, ಈ ಸಮಯದಲ್ಲಿ ನಾವು ನಹೋಮಿಯ ವಿಷಯದಲ್ಲಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಒಂದು ಕಥೆಯ ರೂಪದಲ್ಲಿ ಚಿಕ್ಕದಾಗಿ ಬರೆದಿರ್ತಕ್ಕಂಥದ್ದು ಈ ಒಂದು ನಹೋಮಿಯ ಕಥೆ ಬಹಳಷ್ಟು ಒಳ್ಳೆಯ ಪಾಠವನ್ನು ನಮಗೆ ಕಲಿಸುವಂತದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಹೋಮಿ ಎನ್ನುವುದಾದರೆ ಆಕೆ ಹೆಸರಿನ ಅರ್ಥ ಪ್ರಿಯಳು ಹಾಗೂ ರಮಣೀಯವಾದಳು ಎಂಬುದಾಗಿ ನೋಡುತ್ತೇವೆ. ಪ್ರಿಯಳಾಗಿರ್ತಕ್ಕಂಥ ನಹೋಮಿ, ರಮಣೀಯವಾದಂತ ನಹೋಮಿ ಯಾವ ರೀತಿಯಿಂದ ಬೆತ್ಲೆಹೇಮನ್ನು ಬಿಟ್ಟು ಹೋಗಿ ಯಾವ ರೀತಿಯಿಂದ ದರಿದ್ರಳಾಗಿ ತಿರುಗಿ ಬೆತ್ಲೆಹೇಮಿಗೆ ಬಂದಿದ್ದಾಳೆ ಎನ್ನುವುದರ ವಿಷಯದಲ್ಲಿ ಸ್ವಲ್ಪ ಹೊತ್ತು ದೇವರ ವಾಕ್ಯ ನೋಡಿಕೊಳ್ಳೋಣ. ರೂತಳು 1ನೇ ಅಧ್ಯಾಯ 1ನೇ ವಚನದಿಂದ ನೋಡಿಕೊಳ್ಳೋಣ. ನ್ಯಾಯಸ್ಥಾಪಕರು ಆಳುತ್ತಿದ್ದಾಗ ದೇಶದಲ್ಲಿ ಬರ ಬಂದದರಿಂದ ಯೆಹೂದ ಪ್ರಾಂತದ ಬೆತ್ಲೆಹೇಮಿನವನೊಬ್ಬನು ತನ್ನ ಹೆಂಡತಿ 2 ಕುಮಾರರು ಇವರ ಸಹಿತವಾಗಿ ಮೋವಾಬ್ ದೇಶದಲ್ಲಿ ವಾಸ ಮಾಡಬೇಕೆಂದು ಹೊರಟು ಹೋದನು. ಹಾಲೆಲೂಯಾ. ಈ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ಕರ್ತನಲ್ಲಿ ಪ್ರಿಯರೇ, ಬೆತ್ಲೆಹೇಮಿನಲ್ಲಿ ಬರ ಬಂದ ಕಾರಣ ಆ ಒಂದು ದಿನಗಳಲ್ಲಿ ನ್ಯಾಯಸ್ಥಾಪಕರು ಪರಿಪಾಲನೆ ಮಾಡ್ತಾ ಇದ್ದರು. ಆ ಒಂದು ಸಮಯದಲ್ಲಿ ನ್ಯಾಯಸ್ಥಾಪಕರ ಮಾತನ್ನು ಕೇಳದೆ ತಮ್ಮ ಇಷ್ಟದ ಪ್ರಕಾರ ಇಸ್ರಾಯೇಲರು ಜೀವಿಸುವಂತ ಸಮಯದಲ್ಲಿ ಆ ಒಂದು ದೇಶದಲ್ಲಿ ಆ ಒಂದು ಬೆತ್ಲೆಹೇಮಿನಲ್ಲಿ ಬಹಳಷ್ಟು ಬರ ಬಂತು ಎಂಬುದಾಗಿ ನೋಡುತ್ತೀವಿ. ಅಲ್ಲಿ ಬರ ಬಂದ ಕಾರಣ ಬೆತ್ಲೆಹೇಮಿನವನಾದ ಎಲಿಮೆಲೇಕನು ಇವನು ತನ್ನ ಹೆಂಡತಿ 2 ಮಕ್ಕಳನ್ನು ಜೊತೆ ಬೆತ್ಲೆಹೇಮನ್ನು ಬಿಟ್ಟು ಮೋವಾಬ್ ದೇಶಕ್ಕೆ ಹೊರಟು ಹೋದನು ಎಂಬುದಾಗಿ ನೋಡುತ್ತೀವಿ. ಈ ಒಬ್ಬ ಮನುಷ್ಯನು ಬೆತ್ಲೆಹೇಮ್ ಎನ್ನುವುದಾದರೆ ರೊಟ್ಟೆಯ ಮನೆ, ಅದು ರೊಟ್ಟೆಯ ಮನೆ ಎಂದು ಹೆಸರುಗೊಂಡಿರ್ತಕ್ಕಂಥ ಒಂದು ಪಟ್ಟಣವನ್ನು ಬಿಟ್ಟು ದೇವರ ಒಂದು ಶಾಪಕ್ಕೆ ಗುರಿಯಾಗಿರ್ತಕ್ಕಂಥ ಮೋವಾಬ್ ದೇಶಕ್ಕೆ ಹೊರಟು ಹೋಗಿದ್ದಾನೆ. ಈ ಮೋವಾಬ್ಯರು ಎನ್ನುವುದಾದರೆ ಇವರು ಅಬ್ರಾಮನ ಅಣ್ಣನ ಮಗನಾದ ಲೋಟನ ಸಂತತಿಯವರು, ಅಕ್ರಮ ಸಂತಾನದವರು. ಇವರಿಂದ ದೇವರು ಇವರನ್ನು ಬಹಳಷ್ಟು ದ್ವೇಷಿಸ್ತಾ ಇದ್ದನು. ಅವರು ಇಸ್ರಾಯೇಲ್ರ ಶತ್ರು ಎಂಬುದಾಗಿ ನಾವು ನೋಡುತ್ತೇವೆ. ಕೀರ್ತನೆ 16ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವುದಾದರೆ, ಇತರ ದೇವರುಗಳನ್ನು ಆಶ್ರಯಿಸುವವರಿಗೆ ಅನೇಕ ಕಷ್ಟಗಳು ಬರುತ್ತವೆ ಎಂಬುದಾಗಿ ನೋಡುತ್ತೀವಿ. ಇವರು ದೇವರನ್ನು ಬಿಟ್ಟು, ದೇವರ ಮನೆಯನ್ನು ಬಿಟ್ಟು, ದೇವ ಜನರನ್ನು, ದೇವರ ಸಹವಾಸವನ್ನು ಬಿಟ್ಟು ಮೋವಾಬ್ಯರನ್ನು ಆಶ್ರಯಿಸಿಕೊಳ್ಳುವುದಕ್ಕಾಗಿ ಹೊರಟು ಹೋಗಿದ್ದಾರೆ. ಹೊರಟು ಹೋಗಿರ್ತಕ್ಕಂಥವರು ಸ್ವಲ್ಪ ದಿವಸ ಸುಖವಾಗಿದ್ದಾರೆ. ಆದರೆ ಸ್ವಲ್ಪ ದಿನದ ನಂತರ ಎಲಿಮೆಲೇಕನು ಸತ್ತು ಹೋದನು ಎಂಬುದಾಗಿ ನೋಡುತ್ತೀವಿ. ನಹೋಮಿ ತನ್ನ 2 ಮಕ್ಕಳೊಟ್ಟಿಗೆ ಉಳಿದುಕೊಂಡಳು. ಸ್ವಲ್ಪ ದಿನದ ನಂತರ ಮತ್ತೆ 2 ಮಕ್ಕಳನ್ನು ಕೂಡ ಕಳೆದುಕೊಂಡಿದ್ದಾಳೆ. ಕರ್ತನಲ್ಲಿ ಪ್ರಿಯರೇ, ಆಕೆ ಇಲ್ಲಿಂದ ಹೊರಟು ಹೋಗುವಾಗ ಎಲ್ಲ ಇದ್ದವಳಾಗಿ ಸಮೃದ್ಧಳಾಗಿ ಹೊರಟು ಹೋಗಿದ್ದಾಳೆ. ನನಗೆ 2 ಮಕ್ಕಳಿದ್ದಾರೆ, ನನ್ನ ಗಂಡನಿದ್ದಾನೆ, ನಾನು ಎಲ್ಲಿ ಬೇಕಾದ್ರೂ ಹೋಗಿ ಸುಖವಾಗಿ ಬದುಕಬಹುದು ಎಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ದೇವರಿಂದ ಹೊರಟು ಹೋಗಿದ್ದಾಳೆ. ದೇವರ ಮನೆಯಿಂದ ಹೊರಟು ಹೋಗಿದ್ದಾಳೆ. ದೇವ ಜನರಿಂದ, ಯೆಹೋವನಿಂದ ಹೊರಟು ಹೋಗಿ ಮೋವಾಬ್ಯರನ್ನು ಆಶ್ರಯಿಸಿಕೊಂಡಿದ್ದಾಳೆ. ಮೋವಾಬ್ಯರನ್ನು ಆಶ್ರಯಿಸಿಕೊಂಡಂತ ನಹೋಮಿ ಈಗಾಗಲೇ ದೇವರ ವಾಕ್ಯದಲ್ಲಿ ನೋಡಿದ್ದೇವೆ. ಕೀರ್ತನೆ 16ನೇ ಅಧ್ಯಾಯ 4ನೇ ವಚನದಲ್ಲಿ, ಇತರ ದೇವರುಗಳನ್ನು ಅವಲಂಬಿಸುವವರು ಅನೇಕ ಕಷ್ಟಕ್ಕೆ ಒಳಗಾಗುತ್ತಾರೆ ಎಂಬುದಾಗಿ ನೋಡಿದ್ದೇವೆ. ಆಕೆಗೆ ಬಹಳಷ್ಟು ಕಷ್ಟಗಳು ಬಂದವು ಎಂಬುದಾಗಿ ನೋಡುತ್ತೀವಿ. 2 ಮಕ್ಕಳು, ಗಂಡ ಹೆಂಡತಿ, ಎಷ್ಟೋ ಸಂಪೂರ್ಣವಾಗಿ ಪರಿಪೂರ್ಣವಾದಂತ ಕುಟುಂಬದಲ್ಲಿ ದೇವರು ಮಾಡಿದ ಆಶೀರ್ವಾದವನ್ನು ನೋಡಿ ಸ್ವಲ್ಪ ದಿನ ಬರ್ತಕ್ಕಂಥ ಕಷ್ಟವನ್ನು ನೋಡಿ, ಅಯ್ಯೋ ದೇವರೇ, ನಾವು ನಿನಗೆ ವಿರೋಧವಾಗಿ ಜೀವಿಸ್ತಾ ಇರಬಹುದು, ಅದಕ್ಕಾಗಿ ನಮ್ಮ ದೇಶದಲ್ಲಿ ನಮ್ಮ ಊರಲ್ಲಿ ನಮಗೆ ಬರ ಬಂದಿದೆ, ನಮ್ಮ ತಪ್ಪುಗಳನ್ನು ಕ್ಷಮಿಸು ದೇವರೇ, ತಿರುಗಿ ನಮ್ಮನ್ನು ಆಶೀರ್ವದಿಸು, ನಮ್ಮನ್ನು ತೃಪ್ತಿಗೊಳಿಸು ಎಂದು ಅವರು ಅದೇ ಊರಲ್ಲಿದ್ದು ಪ್ರಾರ್ಥನೆ ಮಾಡಿ ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ದೇವರು ಅವರ ಜೀವಿತದಲ್ಲಿ ಬಂದಿರತಕ್ಕಂಥ ಬರದಿಂದ ಅವರನ್ನು ಬಿಡಿಸ್ತಾ ಇದ್ದನು. ಆದರೆ ಆ ಒಂದು ಎಲಿಮೆಲೇಕನು, ನಹೋಮಿಯು ಆ ತರ ಮಾಡದಂತೆ ಆ ಊರನ್ನೇ ಬಿಟ್ಟು ಬೇರೆ ಕಡೆ ಹೋಗಿ ಬದುಕಬೇಕಂತ ಆಲೋಚನೆ ಮಾಡಿದ್ದಾಳೆ. ದೇವರನ್ನು ಬಿಟ್ಟು ನಾವು ಏನು ಮಾಡಿದರೂ ಕೂಡ ನಾವು ಸಫಲರಾಗೋದಿಲ್ಲ. ದೇವರಿಂದ ದೂರ ಹೊರಟು ಹೋಗಿ ನಾವು ಎಷ್ಟು ಪ್ರಯಾಸ ಪಟ್ಟರು ನಾವು ಯಾವತ್ತು ಸಂತೋಷವಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ನಹೋಮಿಯು ಹೊರಟು ಹೋಗಿ ಸ್ವಲ್ಪ ದಿನ ಇದ್ದು
ತಿರುಗಿ ಬರ್ಬೇಕಾಗಿತ್ತು. ಆದರೆ ಆಕೆ ಆಲೋಚನೆಯನ್ನು ಬಿಟ್ಟಿದ್ದಾಳೆ. ನಾನು ಯಾವ ಊರಿನಕಿ ಇದ್ದೆ, ನನ್ನ ದೇವರು ಯಾರು ಎನ್ನುವುದನ್ನು ಸಂಪೂರ್ಣವಾಗಿ ಮರೆತು ಹೋಗಿ ಸಂಪೂರ್ಣ ಮೊವಾಬ್ಯರಲ್ಲಿ ಸೇರಿಕೊಂಡು, ಮೊವಾಬ್ಯ ಸ್ತ್ರೀಯರು ಮೊವಾಬ್ಯರು ಯಾವ ರೀತಿಯಿಂದ ಮಾಡ್ತಾ ಇದ್ದಾರೋ ಆ ತರ ಮೊವಾಬ್ಯರೊಟ್ಟಿಗೆ ಜೀವಿಸ್ತಾ ಇದ್ದಿದ್ದಾಳೆ. ಅಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನೇ ತನ್ನ ಮಕ್ಕಳಿಗೆ ಮದುವೆ ಮಾಡಿ ಕೊಟ್ಟಿದ್ದಾಳೆ. ಇಲ್ಲಿ ಕಷ್ಟ ಬಂದಿದೆ ಎಂದು ಸುಖವಾಗಿರುವುದಕ್ಕಾಗಿ ಹೊರಟು ಹೋದಂತ ನಹೋಮಿ ಮೊವಾಬ್ ದೇಶದಲ್ಲಿಯೂ ಕೂಡ ಸುಖವಾಗಿರ್ಲಿಲ್ಲ. ಯಾಕೆಂದರೆ ದೇವರ ಸನ್ನಿಧಿಯಲ್ಲಿ ಮಾತ್ರ ಸುಖ ಉಂಟು, ಸಮಾಧಾನ ಉಂಟು, ನೆಮ್ಮದಿ ಉಂಟು. ದೇವರಿಂದ ನಾವು ದೂರ ಹೋಗಿ ಸುಖವಾಗಿ ಇರ್ಬೇಕಂತ ಆಲೋಚನೆ ಮಾಡುವುದಾದರೆ ಅದು ಯಾವತ್ತು ಆಗುವುದಿಲ್ಲ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಈ ದಿನ ದೇವರ ವಾಕ್ಯ ಮಾತಾಡುವಂಥದ್ದಾಗಿದೆ. ಈ ದಿನ ದೇವರ ವಾಕ್ಯ ಕೇಳ್ತಕ್ಕಂಥ ಪ್ರತಿಯೊಬ್ಬರಿಗೆ ದೇವರು ಹೇಳ್ತಾ ಇದ್ದಾನೆ, ಕಷ್ಟ ಬಂದಿನಾಗ, ನಷ್ಟವಾದಾಗ, ಅನಾರೋಗ್ಯ ಬಂದಾಗ ನೀನು ಏನನ್ನು ಜ್ಞಾಪಿಸ್ಕೊಳ್ತಾ ಇದ್ದಿ? ಅಯ್ಯೋ ದೇವ್ರೆ, ಈ ಕಷ್ಟ ನನ್ನ ತಪ್ಪಿಗಾಗಿ ಬಂದಿರ್ಬೋದು, ನಾನು ನಿನಗೆ ವಿರೋಧವಾಗಿ ಜೀವಿಸ್ತಾ ಇರ್ಬೋದು, ಅದಕ್ಕಾಗಿ ಈ ಕಷ್ಟ ನನಗೆ ಬಂದಿರ್ಬೋದು, ಈ ರೋಗ ನನಗೆ ಬಂದಿರ್ಬೋದು, ಈ ಬರ ನನ್ನ ಮನೆಯಲ್ಲಿ ಬಂದಿರ್ಬೋದು. ಇದನ್ನು ತೆಗೆದು ಹಾಕಪ್ಪ, ನನ್ನಲ್ಲಿರ್ತಕ್ಕಂಥ ತಪ್ಪನ್ನು ತಿದ್ದಿ ಸರಿಪಡಿಸಿ ದೇವ್ರೆ, ನನ್ನನ್ನು ರಕ್ಷಕ ತಿರುಗಿ ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡಬೇಕಾಗಿತ್ತು. ಆದರೆ ಅವರು ಆ ಥರ ಮಾಡದಂತೆ ದೇವರನ್ನೇ ಬಿಟ್ಟು ಹೋಗಿದ್ದಾರೆ. ದೇವರನ್ನು ಬಿಟ್ಟು ಹೋಗಿರ್ತಕ್ಕಂಥ ನಹೋಮಿ ಎಲ್ಲವನ್ನು ಕಳೆದುಕೊಂಡು ದರಿದ್ರರಾಗಿದ್ದಾಳೆ. ಕರ್ತನಲ್ಲಿ ಪ್ರಿಯರೇ, ಅವರಿಗೆ ನನ್ನನ್ನು ನಹೋಮಿ ಎಂದು ಕರೆಯಬೇಡಿರಿ, ಸರ್ವಶಕ್ತನು ನನ್ನನ್ನು ಬಹಳವಾಗಿ ದುಃಖಪಡಿಸಿದ್ದಾನೆ, ಆದದರಿಂದ ಮಾರಾ ಎಂದು ಕರೆಯಿರಿ. ಆಕೆ ಹೆಸರು ಪ್ರಿಯಳು, ರಮಣೀಯ, ಆದರೆ ದೇವರನ್ನು ಬಹಳಷ್ಟು ಬಾಧಿಸಿದ್ದಾನೆ, ಅದಕ್ಕಾಗಿ ನನಗೆ ಮಾರಾ ಎನ್ನುವುದಾದರೆ ಕಹಿ. ಈ ಹೆಸರಿಂದ ನನ್ನನ್ನು ಕರೆಯಿರಿ. ಭಾಗ್ಯವಂತಳಾಗಿ ಹೋದೆನು, ಯೆಹೋವನು ನನ್ನನ್ನು ಗತಿಹೀನಳಾಗಿ ಬರಮಾಡಿದನು. ಹಲ್ಲೆಲೂಯ. ದೇವರಲ್ಲಿರುವಾಗ ನಹೋಮಿಯು ಭಾಗ್ಯವಂತಳಾಗಿದ್ದಳು, ಆದರೆ ದೇವರನ್ನು ಬಿಟ್ಟು ಹೋಗಿ ಆಕೆ ಗತಿಹೀನಳಾಗಿದ್ದಾಳೆ. ಎಲ್ಲವನ್ನು ಕಳೆದುಕೊಂಡ ನಂತರ ಆಕೆ ಜ್ಞಾಪಕಕ್ಕೆ ಬಂತು, ನಾನು ದೇವರನ್ನು ಬಿಟ್ಟು ಬಂದಿದ್ದಕ್ಕಾಗಿಯೇ ನನಗೆ ಈ ಪರಿಸ್ಥಿತಿ ಬಂದಿರಬಹುದು. ನಾನು ಬರುವಾಗ ಎಷ್ಟೋ ಭಾಗ್ಯವಂತಳಾಗಿ ಮಕ್ಕಳನ್ನು ತೆಗೆದುಕೊಂಡು ಗಂಡನೊಟ್ಟಿಗೆ ಭಾಗ್ಯವಂತಳಾಗಿರ್ತಕ್ಕಂಥವಳು ಕಷ್ಟ ಬಂದಾಗ ನನ್ನ ದೇವರನ್ನು ಬಿಟ್ಟು ನಾನು ಇಲ್ಲಿ ಬಂದಿದ್ದೇನೆ, ಆದರೆ ದೇವರು ನನ್ನನ್ನು ಬಹಳಷ್ಟು ಬಾಧಿಸಿದ್ದಾನೆ ಎಂದು ಗಂಡ ಸತ್ತ ನಂತರ, ಮಕ್ಕಳು ಸತ್ತು ಹೋದ ನಂತರ ಆಕೆಗೆ ಜ್ಞಾಪಕಕ್ಕೆ ಬಂದು ತಿರುಗಿ ಆಕೆ, ನಾನು ಇಲ್ಲಿರುವುದು ಸರಿಯಲ್ಲ, ನಾನು ನನ್ನ ದೇಶಕ್ಕೆ, ನನ್ನ ಜನರ ಬಳಿಗೆ, ನನ್ನ ಊರಿಗೆ, ನನ್ನ ದೇವರ ಕಡೆಗೆ ಹೋಗುತ್ತೇನೆ ಎಂದು ಯಾವಾಗ ನಿರ್ಧಾರ ಮಾಡಿಕೊಂಡು ಬಂದಿದ್ದಾಳೋ ದೇವರು ಆಕೆಯನ್ನು ತಿರುಗಿ ಕನಿಕರಿಸಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಆಕೆಗೆ ಯಾರು ಇರಲಿಲ್ಲ, ಮಕ್ಕಳು ಸತ್ತು ಹೋಗಿದ್ದಾರೆ, ಗಂಡನು ಸತ್ತು ಹೋಗಿದ್ದಾನೆ, ಆದರೆ ದೇವರು ಆಕೆ ಕೈಯನ್ನು ಬಿಡಲಿಲ್ಲ, ದೇವರು ಆಕೆಯನ್ನು ಬಿಡಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ನಾವು ಎಷ್ಟು ಪಾಪ ಮಾಡಿ, ಎಷ್ಟು ದೇವರಿಗೆ ವಿರೋಧವಾಗಿ ಈ ಲೋಕದಲ್ಲಿ ದೇವರಿಗೆ ವಿರೋಧವಾಗಿ ಜೀವಿಸ್ತಾ ಇದ್ದರು, ನಾವು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ದೇವರು ನಮ್ಮನ್ನು ಮಹಾಪ್ರೀತಿಯಿಂದ ಸ್ವೀಕರಿಸಿಕೊಳ್ಳುವಂಥವನಾಗಿದ್ದಾನೆ. ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಮಗನು ಎಲ್ಲವನ್ನು ಹಾಳು ಮಾಡಿಕೊಂಡು ಕೇವಲ ದರಿದ್ರನಾಗಿ ಹಂದಿ ತಿಂತಕ್ಕಂಥ ಕಾಳನ್ನು ತಿನ್ನುವ ಪರಿಸ್ಥಿತಿಗೆ ಬಂದು ತಿರುಗಿ ಅವನಿಗೆ ಜ್ಞಾಪಕವಾಗಿ, ನನ್ನ ತಂದೆ ಹತ್ರ ಎಷ್ಟೋ ಜನ ಕೂಲಿ ಆಳುಗಳಿದ್ದಾರೆ, ನಾನು ಇಲ್ಲಿ ಕಷ್ಟಪಡುವುದಕ್ಕಿನ ನನ್ನ ತಂದೆಯ ಮನೆಗೆ ಹೋಗಿ ಅಲ್ಲಿ ನನ್ನ ತಂದೆ ಹತ್ರ ಕೂಲಿ ಆಳಾಗಿ ಇರುತ್ತೇನೆ ಎಂಬ ಆಲೋಚನೆಯಿಂದ ಕಳೆದು ಹೋದಂತ ಮಗನು ದೇವರ ತಂದೆಯ ಕಡೆಗೆ ಬರುವಾಗ ದೂರದಲ್ಲಿ ಮಗನು ಬರ್ತಕ್ಕಂಥದ್ದನ್ನು ನೋಡಿ ತಂದೆ ಎಷ್ಟೋ ಆಸೆಯಿಂದ, ಮಹಾ ಸಂತೋಷದಿಂದ ಮಗನನ್ನು ಎದುರುಗೊಂಡು ಎದೆಗಪ್ಪಿಕೊಂಡು ಅವನಿಗೆ ಕಾಲುಗಳಿಗೆ ಕೆರವನ್ನು ಮೆಡಿಸಿ ಕೈಗೆ ಉಂಗುರವನ್ನು ಇಟ್ಟು ಕೊಬ್ಬಿಸಿದ ಕರುವನ್ನು ಕೊಯ್ದು ಹಬ್ಬ ಮಾಡಿದ್ದಾನೆ. ಅದೇ ತರ ಈ ದಿನ ನಾವು ಎಷ್ಟು ಪಾಪದಲ್ಲಿದ್ದು ಅನೇಕ ರೀತಿಯಿಂದ ದೇವರಿಗೆ ವಿರೋಧವಾಗಿ ಜೀವಿಸಿ ಇಷ್ಟು ದಿನ ದೇವರಿಗೆ ವಿರೋಧವಾಗಿ ಬದುಕಿರ್ಬೋದು. ಆದರೆ ನಾವು ಈ ದಿನ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ನಹೋಮಿ ತಿರುಗಿದ ಹಾಗೆ, ಕಳೆದು ಹೋದ ಮಗನು ತಿರುಗಿ ತಂದೆಯನ್ನು ಜ್ಞಾಪಕ ಮಾಡಿಕೊಂಡಿದ್ದ ಹಾಗೆ, ನಾವು ನಮ್ಮನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನನ್ನು ಜ್ಞಾಪಿಸಿಕೊಳ್ಳುವುದಾದರೆ ಆ ದಿನ ಆ ಮಗನನ್ನು ಸೇರಿಸಿಕೊಂಡಂತ ದೇವರು, ಆ ತಂದೆಯ ಹಾಗೆ
ಆ ದಿನ ಆ ಮಗನನ್ನು ಸೇರಿಸಿಕೊಂಡಂತ ತಂದೆಯ ಹಾಗೆ ಈ ದಿನ ನಮ್ಮ ದೇವರು ನಮ್ಮನ್ನು ಸೇರಿಸಿಕೊಳ್ಳುವಂತವನಾಗಿದ್ದಾನೆ. ನಮ್ಮ ಪಾಪಗಳು ಎಷ್ಟು ಕೆಂಪಾಗಿದ್ದರೋ ಅವುಗಳನ್ನು ನಮ್ಮಿಂದ ದೂರ ತೆಗೆದು ನಮ್ಮನ್ನು ಹಿಮದ ಹಾಗೆ ಬೆಳ್ಳಗೆ ಮಾಡಲು ಶಕ್ತನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಕಳೆದ ವರ್ಷಗಳು ನಾವು ದೇವರಿಗೆ ವಿರೋಧವಾಗಿ ಜೀವಿಸಿರ್ಬೋದು. ಈ ನೂತನ ವರ್ಷದಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡು, ದೇವಾ, ಇಷ್ಟು ದಿನ ನಾನು ನಿನ್ನನ್ನು ನೋಯಿಸುವ ರೀತಿಯಿಂದ ಇಷ್ಟು ದಿನ ನನಗೆ ವಿರೋಧವಾಗಿ ಜೀವಿಸಿ ಅನೇಕ ಕಷ್ಟಕ್ಕೆ, ನಷ್ಟಕ್ಕೆ, ರೋಗಕ್ಕೆ, ಬಲಹೀನತೆಗೆ ಒಳಗಾಗಿದೆಯಪ್ಪ. ಈ ನೂತನ ವರ್ಷದಲ್ಲಿ ನಾನು ನಿನ್ನ ಕೈಗೆ ಒಪ್ಪಿಸಿಕೊಳ್ತಿದ್ದೇವ್ರೆ. ನನ್ನ ಜೀವಿತದಲ್ಲಿ ನೀನಿರುವಪ್ಪ. ನನ್ನೆಲ್ಲಾ ತಪ್ಪುಗಳನ್ನು ಕ್ಷಮಿಸಿ ನಿನ್ನ ಮಗನಾಗಿ ನನ್ನನ್ನು ಸ್ವೀಕರಿಸು, ನಿನ್ನ ಮಗಳಾಗಿ ನನ್ನನ್ನು ಸ್ವೀಕರಿಸು ಎಂದು ಪ್ರಾರ್ಥನೆ ಮಾಡುವುದಾದರೆ, ಆ ದಿನ ನಹೋಮಿ ಯಾವ ರೀತಿಯಿಂದ ಬೆತ್ಲೆಹೇಮಿಗೆ ತಿರುಗಿ ಬಂದು ಆಶೀರ್ವಾದ ಹೊಂದಿದಾಳು, ಕಳೆದು ಹೋದ ಮಗನು ಯಾವ ರೀತಿಯಿಂದ ತಂದೆ ಹತ್ರ ಬಂದು ಎಲ್ಲವನ್ನು ಪಡೆದುಕೊಂಡಿದ್ದಾನೋ, ಆ ತರ ನಾವು ನಮ್ಮ ತಂದೆ ಹತ್ರ ಹೋಗುವುದಾದರೆ ದೇವರು ನಮಗಾಗಿ ಸಿದ್ಧಪಡಿಸಿರ್ತಕ್ಕಂಥ ಪರಲೋಕದಲ್ಲಿ ನಾವು ಸೇರುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಈ ದಿನ ದೇವರ ವಾಕ್ಯ ಕೇಳತಕ್ಕಂಥ ಮಕ್ಕಳೇ, ದೇವರು ಹೇಳ್ತಾ ಇದ್ದಾನೆ, ನೀವು ಭಾಗ್ಯವಂತರಾಗಿ ಬದುಕಬೇಕೆಂದ ನಿಮಗೆ ಎಲ್ಲವನ್ನು ಕೊಟ್ಟಿದೆ. ಆದರೆ ನೀವು ನನಗೆ ವಿರೋಧವಾಗಿ ಜೀವಿಸಿ ಅನೇಕ ಕಷ್ಟಕ್ಕೆ, ಅನೇಕ ರೋಗಕ್ಕೆ, ಅನೇಕ ಬಲಹೀನತೆಗೆ ಒಳಪಡಿಸಿಕೊಂಡಿದ್ದೀರಾ. ಈ ದಿನ ನೀವು ತಿರುಗಿ ನನ್ನ ಸನ್ನಿಧಿಗೆ ಬರುವುದಾದರೆ ತಿರುಗಿ ನಾನು ನಿಮ್ಮನ್ನು ಭಾಗ್ಯವಂತರಾಗಿ ಮಾಡುತ್ತೇನೆ, ತಿರುಗಿ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ನೀನು ಈ ದಿನ ಬರುವುದಾದರೆ ನಾನು ನಿನ್ನನ್ನು ನನ್ನ ಮಗನಾಗಿ, ನನ್ನ ಮಗಳಾಗಿ ಸ್ವೀಕರಿಸುತ್ತೇನೆ ಎಂದು ದೇವರು ಹೇಳ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಬಹಳಷ್ಟು ಸಮೃದ್ಧಿಯಾಗಿ ಹೋಗಿರ್ತಕ್ಕಂಥ ನಹೋಮಿ ಗತಿಹೀನಳಾಗಿ ಬಂದಿದ್ದಾಳೆ. ಆದರೂ ಕೂಡ ಆಕೆಯನ್ನು ದೇವರು ತಳ್ಳಿ ಬಿಡಲಿಲ್ಲ. ದೇವರು ತಿರುಗಿ ಆಕೆಯನ್ನು ಆಶೀರ್ವದಿಸಿದ್ದಾನೆ. ಎಲ್ಲವನ್ನು ತಂದೆಯಿಂದ ತೆಗೆದುಕೊಂಡು ಹೋಗಿ ಅನೇಕ ಕೆಟ್ಟ ಕೆಲಸದಲ್ಲಿ, ಕೆಟ್ಟತನದಲ್ಲಿ ಇರ್ತಕ್ಕಂಥ ಆಸ್ತಿ ಎಲ್ಲ ಹಾಳು ಮಾಡಿಕೊಂಡು ಬಂದಂತ ಮಗನನ್ನು ದೇವರು, ತಂದೆಯು ಯಾಕೆ ಹೀಗೆ ಮಾಡಿದೆ ಅಂತ ಪ್ರಶ್ನಿಸದೆ ನನ್ನ ಮಗನು ತಿರುಗಿ ಬಂದಿದ್ದಾನೆ ಎಂದು ಸಂತೋಷ ಪಟ್ಟಿದ ಹಾಗೆ ಈ ದಿನ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ನಾವು ದೇವರ ಹತ್ರ ಹೋಗುವುದಾದರೆ ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಶುದ್ಧೀಕರಿಸುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ವಾಕ್ಯ ಕೇಳ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೂ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದ. ಈ ಲೋಕವನ್ನು ನೋಡಿ, ಲೋಕದ ಆಸ್ತಿ ಅಂತಸ್ತುಗಳನ್ನು ನೋಡಿ, ಲೋಕದಲ್ಲಿರ್ತಕ್ಕಂಥ ಸುಖ ಸಂತೋಷವನ್ನು ನೋಡಿ ನೀವು ನನ್ನಿಂದ ಹೊರಟು ಹೋಗಬೇಡ್ರಿ. ನಾನು ನಿಮ್ಮನ್ನು ಮಹಾ ಪ್ರೀತಿಯಿಂದ ಪ್ರೀತಿಸಿದ್ದೇನೆ. ನಾನು ನಿಮ್ಮನ್ನು ಯಾವತ್ತೂ ಒಂಟಿಯಾಗಿ ಬಿಡುವುದಿಲ್ಲ. ನನ್ನನ್ನು ಬಿಟ್ಟು ನೀವು ಹೋಗಿ ಎಷ್ಟು ಸುಖವಾಗಿರ್ಬೇಕೆಂದರೂ ಅದು ನಿಮ್ಮಿಂದಿಲ್ಲ. ಯಾಕೆಂದರೆ ಸುಖ, ಶಾಂತಿ, ನೆಮ್ಮದಿ ಕೇವಲ ನನ್ನಲ್ಲಿ ಮಾತ್ರ ಉಂಟು. ನೀನು ನನ್ನ ಹತ್ರ ಬರುವುದಾದರೆ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ನೀನು ನನ್ನ ಹತ್ರ ಬರುವುದಾದರೆ ನಾನು ನಿನ್ನನ್ನು ಸೇರಿಸಿಕೊಳ್ಳುತ್ತೇನೆ. ನಿನ್ನನ್ನು ನನ್ನ ಮಗನಾಗಿ ಸ್ವೀಕರಿಸುತ್ತೇನೆ, ನಿನ್ನನ್ನು ನನ್ನ ಮಗಳಾಗಿ ಸ್ವೀಕರಿಸುತ್ತೇನೆ ಎಂದು ದೇವರು ಈ ದಿನ ಮಾತಾಡುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ವಾಕ್ಯ ಕೇಳ್ತಕ್ಕಂಥ ಪ್ರತಿಯೊಬ್ಬರು ಈ ವಾಕ್ಯವನ್ನು ಕೇವಲ ಕೇಳುವಂಥವ್ರು ಮಾತ್ರವಾಗಿರದೆ ನಿಮ್ಮ ಹೃದಯದಲ್ಲಿ ದೇವರನ್ನು ಸ್ವೀಕರಿಸಿ ನೂತನ ವರ್ಷದಲ್ಲಿ ನೂತನ ಆಶೀರ್ವಾದವನ್ನು ಹೊಂದಿಕೊಂಡು ದೇವರ ಎರಡನೇ ಬರುವಣಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂಥವರಾಗಿರೋಣ. ದೇವರ ವಾಕ್ಯವನ್ನು ನಮ್ಮೆಲ್ಲರ ಆತ್ಮೀಯ ಜೀವಿತಕ್ಕಾಗಿ ಕಾಯ್ದು ಕಾಪಾಡಲಿ. ಆಮೇಲೆ